ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮನೆ ಗಿಡಗಳನ್ನು ನಾನು ಯಾವ ರೀತಿ ಬೆಳೆಸಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬರ್ರಿ ಒಂದೊಂದಾಗಿ ನಮ್ಮ ಗುಲಾಬಿ ಗಿಡ, ದಾಸವಾಳ ಗಿಡ, ಗೌರಿ ಗಿಡ ಎಲ್ಲನೂ ನಾನು ಬೆಳೆಸಿದ್ದೀನಿ. ಇವತ್ತು ನಮ್ಮ ಗಿಡನ ನೋಡಿಕೊಂಡು ಬರೋಣ. ನೋಡಿ, ಇದು ಪಿಂಕ್ ಕಲರ್ ಬಟನ್ ರೋಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಗಿಡ ತುಂಬಾ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಅದರ ಪಕ್ಕದಲ್ಲಿ ಗೌರಿ ಗಿಡ ನೋಡಿ, ಮೆರೂನ್ ಕಲರ್ ಇರುವಂಥ ಗೌರಿ ಗಿಡ. ಇದು ಮೊಗ್ಗಾಗಿತ್ತು, ಇವಾಗ ಒಂದೆರಡು ದಿವಸ ಆಯಿತು ಹೂವು ಅರಳಿ. ನೋಡಿ, ಇದು ಮೆರೂನ್ ಕಲರ್ ಗೌರಿ ಗಿಡ ಹಾಗೂ ಇದು ವೈಟ್ ಕಲರ್ ಗೌರಿ ಗಿಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮದು ವೈಟ್ ಕಲರ್ ಗೌರಿ ಗಿಡ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಪಕ್ಕದಲ್ಲಿ ಅಡಿಕೆ ಹೂವು ಅಂತಾರಲ್ಲ, ಇದಕ್ಕೆ ನಾವು ಅಡಿಕೆ ಹೂವು ಅಂತೀವಿ, ನೀವೇನಂತೀರ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಅಡಿಕೆ ಹೂವಿನ ಗಿಡ. ಅದ್ರ ಪಕ್ಕದಲ್ಲಿ ಶೋ ಗಿಡ ಹಾಕಿದ್ದೀನಿ ನೋಡಿ, ಇದು ದಾಸವಾಳ ಹೂವಿನ ಗಿಡ. ಇವತ್ತೆಲ್ಲ ನನ್ನದು ಗಾರ್ಡನಿಂಗ್ ಬಗ್ಗೆ ನಾನು ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿದ್ವಿ. ಪಕ್ಕದಲ್ಲಿ ಕರ್ಬೇ ಸೊಪ್ಪಿನ ಗಿಡ ಇದೆ ನೋಡಿ. ನಾವು ಮನೆಗೆಲ್ಲ ಕರ್ಬೇ ಸೊಪ್ಪು ಅರ್ಜೆಂಟಾಗಿ ಬೇಕು ಅಂದಾಗ ನಮ್ಮ ಮನೆಯಲ್ಲ ಕರ್ಬೇ ಸೊಪ್ಪನ್ನೇ ನಾವು ಉಪಯೋಗಿಸ್ತೀವಿ ಸಾರಿಗೆ. ನೋಡಿ, ಅಲ್ಲಿ ಮಲ್ಲಿಗೆ ಗಿಡ ಇದೆ ನೋಡಿ, ಪುಟ್ಟದಾಗಿದೆ ಮಲ್ಲಿಗೆ ಗಿಡ. ಅದೆಲ್ಲ ಎಷ್ಟು ಹೂ ಬಿಡುತ್ತೆ. ಒಂದು ಸಣ್ಣ ಬಟ್ಲದಲ್ಲಿ ಸಿಗುತ್ತೆ ಡೈಲಿ. ಪಕ್ಕದಲ್ಲಿ ವೈಟ್ ರೋಸ್, ಗುಲಾಬಿ, ಸ್ನೇಹಿತರೆ ಇಲ್ಲೂ ಅಷ್ಟೇ ಮೆರೂನ್ ಕಲರ್ ಗೌರಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ. ರೋಸ್ ಗುಲಾಬಿ ಗಿಡ ನೋಡಿ. ನೋಡಿ, ನಾನು ಝೂಮ್ ಹತ್ರ ಮಾಡಿ ತೋರಿಸ್ತೀನಿ. ನನ್ನ ರೋಸ್ ಗಿಡ ಅಲ್ಲಿ, ಇದು ವೈಟ್ ರೋಸ್. ತುಂಬ ಚೆನ್ನಾಗಿ ಮೊಗ್ಗುಗಳಾಗಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದ್ದಾವೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇಷ್ಟು ಗಿಡ ನಾನು ನಮ್ಮ ಟೆರೆಸ್ ಮೇಲೆ ಸಾಕ್ಕೊಂಡಿದ್ದೀನಿ. ಇದು ಅಲೋವೆರಾ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು ಅಲೋವೆರಾ ಗಿಡ ಅಲ್ವಾ. ನೋಡಿ ಸ್ನೇಹಿತರೆ, ಇದಿಷ್ಟು ನಮ್ಮ ಮನೆ ಟೆರೆಸ್ ಮೇಲಿರುವಂಥ ಹೂವಿನ ಗಿಡಗಳು. ಇವತ್ತು ನಮ್ಮ ಹೂವಿನ ಗಿಡಗಳ ಬಗ್ಗೆ ನಾನು ಪರಿಚಯ ಮಾಡಿಸಿ ಕೊಟ್ಟಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಅಲ್ಲ ನೋಡಿ. ನನಗೆ ಗಿಡ ಅಂದರೆ ತುಂಬ ಇಷ್ಟ. ಹಾಗಾಗಿ ಇವತ್ತು ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ನಾನು ಮಾಡಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ. ಈ ಕರಿಬೇ ಸೊಪ್ಪಿನ ಗಿಡದ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ. ಅದು ನೀವು ಚೆಕ್ ಮಾಡಿಬಿಟ್ಟು ನೋಡ್ಬೇಕಿದ್ರೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹೂವಿನ ಗಿಡಗಳು ಯಾವ ರೀತಿ ಇದೆ ಅಂತ. ಮನೆಯಲ್ಲಿ ಒಂದು ಹೂವಿನ ಗಿಡಗಳು ಇದ್ದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಬೇಜಾರಾದಾಗ ಮೇಲೆ ಹೋಗಿಬಿಟ್ಟು ನಮ್ಮ ಹೂವಿನ ಗಿಡಗಳನ್ನೆಲ್ಲ ನೋಡಿದರೆ ಏನೋ ಒಂಥರ ನಮಗೆ ಖುಷಿಯಾಗುತ್ತೆ ಅಲ್ವಾ. ನಮ್ಮ ಗಿಡದಲ್ಲಿ ನಾವು ಈ ರೀತಿ ಬೆಳೆಸಿದ್ದೀವಪ್ಪ ಅಂದಾಗ ಅದೆಷ್ಟು ಖುಷಿಯಾಗುತ್ತೆ ಅಲ್ವಾ. ಆ ಹೂವನ್ನು ನಾವು ಪೂಜೆಗೆ ಬಳಸಿದಾಗ ಅದು ನಮಗೆ ಎಷ್ಟೋ ಒಂದು ಸಂತೋಷ ಪಡುತ್ತೆ. ನಾವು ಬೆಳೆಸಿರುವಂಥ ಗಿಡದಲ್ಲಿ ಹೂ ಕಿತ್ತಿ ನಾವು ಪೂಜೆ ಮಾಡೋದ್ರಿಂದ ಏನೋ ಒಂಥರ ನಮಗೆ ಸಂತೋಷ ಆಗುತ್ತೆ ಅಲ್ವಾ ಸ್ನೇಹಿತರೆ. ಗಿಡಗಳನ್ನು ಪ್ರೀತಿಸಿ, ಗಿಡಗಳನ್ನು ಬೆಳೆಸಿ, ಇದರಿಂದ ನಮಗೂ ಸಂತೋಷ ಆಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಲ್ವಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮಗೆ ನಮ್ಮ ಗಿಡಗಳೆಲ್ಲ ಇಷ್ಟ ಆಗಿರಬೇಕು ಅಂತ ಅಂದ್ಕೊತೀನಿ. ನೋಡಿ, ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟು ನನಗೆ ಇರಬೇಕು ಆಯಿತಾ.
ಅಂತ ನಾನು ಕೇಳಿಕೊಂಡು ಇವೆರಡು ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ನೋಡಿ, ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬಾಯ್.